ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಹಾ ಉಪವಾಸ ದಿನದ ಬೆಳಗಿನ ಧ್ಯಾನಕ್ಕಾಗಿ ಆರಿಸಿಕೊಂಡ ಸತ್ಯವೇದ ಭಾಗವು ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 41ರಿಂದ 44 ತನಕ ಇರುವಂತಹ ವಚನಗಳು. ದೇವಾಲಯದಲ್ಲಿ ಕಾಣಿಕೆಯನ್ನು ಸಮರ್ಪಿಸುವರ ಬಗ್ಗೆ ಸೂಚಿಸುತ್ತದೆ. ಯೇಸು ಕ್ರಿಸ್ತನು ದೇವಾಲಯದಲ್ಲಿ ಜನಸಮೂಹಕ್ಕೆ ಬೋಧನೆಯನ್ನು ಮಾಡಿ ಆತನು ಕೂತುಕೊಂಡನು. ಆಗ ಆರಾಧನೆ ಮುಗಿದ ನಂತರ ಎಲ್ಲಾ ಜನರು ತಮ್ಮ ಕಾಣಿಕೆಗಳನ್ನು ಸಮರ್ಪಿಸುತ್ತಿದ್ದರು. ಆಗ ಯೇಸು ಕ್ರಿಸ್ತನು ಶ್ರೀಮಂತನು ಹಾಕಿದ ಹಣವನ್ನು ಮತ್ತು ಬಡವ ವಿಧವೆಯು 2 ತಾಮ್ರದ ಹಣವನ್ನು ಹಾಕಿದ್ದನ್ನು ಕಂಡನು. ಆಗ ಆತನು ಹೇಳಿದ್ದು ಏನೆಂದರೆ, ಆಕೆಯು ಎಲ್ಲರಿಗಿಂತ ಹೆಚ್ಚು ಕಾಣಿಕೆಯನ್ನು ಕೊಟ್ಟಿದ್ದಾಳೆ. ಶ್ರೀಮಂತರ ಕಾಣಿಕೆಗಳು ಉದಾರವಾಗಿರಬಹುದು, ಆದರೆ ವಿಧವೆಯ ನಿಜವಾದ ತ್ಯಾಗಪೂರ್ವಕವಾದ ಕಾಣಿಕೆ ಆಗಿದೆ ಎಂದು ಹೇಳಿದನು. ಯಾಕೆಂದರೆ ಮನುಷ್ಯರು ಕೊಡುವ ಮೊದಲು ನಾಳೆಯ ದಿನವನ್ನು ಯೋಚನೆ ಮಾಡಿ ತನ್ನ ಜೀವನಕ್ಕೆ ಎಷ್ಟು ಅಗತ್ಯವಿದೆ ಎಂಬುದನ್ನು ಆಲೋಚನೆ ಮಾಡಿ ಕಾಣಿಕೆಯನ್ನು ನೀಡುತ್ತಾರೆ. ವಿಧವೆಯು ತನಗಾಗಿ ಏನು ಇಟ್ಟುಕೊಳ್ಳದೆ ತನಗಿದ್ದ ಎಲ್ಲವನ್ನು ದೇವರಿಗೆ ಸಮರ್ಪಿಸಿದಳು. ಯಾಕೆಂದರೆ ಆತನು ಕಾಲಕಾಲಕ್ಕೆ ಕೊಡುತ್ತಾನೆ ಎಂಬ ಒಂದು ನಂಬಿಕೆ ಮತ್ತು ವಿಶ್ವಾಸದಿಂದ ತನ್ನಲ್ಲಿರುವ ಕಾಣಿಕೆಯನ್ನು ನೀಡಿ ಸಭೆಯ ಅಭಿವೃದ್ಧಿಗೆ ಸಹಾಯವಾಗುವ ರೀತಿಯಲ್ಲಿ ನೀಡಿ ದೇವರನ್ನು ಮಹಿಮೆಪಡಿಸಿದಳು. ದೇವರಿಗೆ ಕಾಣಿಕೆಗಳನ್ನು ಸಮರ್ಪಿಸುವ ಯಾವುದೇ ಆಲೋಚನೆಗಳನ್ನು ಮಾಡದೆ ಭಕ್ತಿಪೂರ್ವಕವಾಗಿ ನೀಡುವವರು ಆಗಿರಬೇಕು. ದೇವರಲ್ಲಿ ನಂಬಿಕೆಯು ಯಾವಾಗಲೂ ಸಂಪೂರ್ಣವಾದ ಜೀವನವನ್ನು ನಡೆಸಬೇಕು. ನಾವು ನೀಡುವ ಕಾಣಿಕೆಗಳು ಜನರನ್ನು ಮೆಚ್ಚಿಸಲಿಕ್ಕೆ ಪ್ರಯತ್ನ ಪಡಬಾರದು. ದೇವರು ಮನುಷ್ಯನ ಸಾಮರ್ಥ್ಯ ತಕ್ಕಂತೆ ಪ್ರತಿಫಲಗಳನ್ನು ನೀಡುತ್ತಾನೆ ಎಂಬುದನ್ನು ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ದೇವರನ್ನು ಬಾಯಿ ಮಾತಿನಿಂದ ಅಲ್ಲದೆ ನಮ್ಮ ಕ್ರಿಯೆಗಳಿಂದ ಮತ್ತು ಕಾಣಿಕೆ ಇತರರಿಗೆ ಸಹಾಯ ಮಾಡುವ ರೀತಿಯಲ್ಲಿ ದೇವರನ್ನು ಮಹಿಮೆಪಡಿಸಬೇಕು. 2 ಕೊರಿಂಥ 9ನೇ ಅಧ್ಯಾಯ 7ರಲ್ಲಿ ನೋಡುವುದಾದರೆ, ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು. ದೇವರು ಸಕಲ ವಿಧವಾದ ದಾನಗಳನ್ನು ನಮಗೆ ಧಾರಾಳವಾಗಿ ನೀಡುವುದಕ್ಕೆ ಶಕ್ತನೂ ಆಗಿದ್ದಾನೆ. ಈ ಮಹಾ ಉಪವಾಸ ಕಾಲದಲ್ಲಿ ಬಡವ ವಿಧವೆಯು ಸಮರ್ಪಿಸಿದ ಹಾಗೆ ನಮ್ಮನ್ನು ನಾವು ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸೋಣ ಎಂದು ಹೇಳುತ್ತಾ ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೆನ್.